ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶಾಣಪ್ಪ ಚಳಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಮಾಜಕ್ಕೆ ಚಾಲನೆಯನ್ನು ಫಾಲೋ ಮಾಡಿ. ಭಾರೀ ಬಿಸಿಲು ಈ ಬಾರಿ ಕುಕ್ಕುಟ ಉದ್ಯಮದ ಮೇಲೂ ಪರಿಣಾಮ ಬೀರಿದೆ. ರಾಜ್ಯದಲ್ಲಿ ಕುಕ್ಕುಟ ಉದ್ಯಮಕ್ಕೆ ಎರಡನೇ ಸ್ಥಾನ ಹೊಂದಿರುವಂಥ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಕೋಳಿಗಳನ್ನು ರಕ್ಷಿಸಲು ಪೌಲ್ಟ್ರಿ ಫಾರ್ಮ್ ಮಾಲೀಕರು ಹರಸಾಹಸವನ್ನು ಪಡುವಂತಾಗಿದೆ. ಅದರಲ್ಲೂ ಈಗ ಕೊಪ್ಪಳದಲ್ಲಿ 41 ಡಿಗ್ರಿಯಷ್ಟು ಸೆಲ್ಸಿಯಸ್ ತಾಪಮಾನ ಇದೆ. ಅದರ ಜೊತೆಗೆ ಬಿಸಿಗಾಳಿದೆ. ಈ ಬಿಸಿಗಾಳಿಯ ಮಧ್ಯೆ ಒಂದು ಕೋಳಿಗಳನ್ನು ರಕ್ಷಿಸುವುದು ಭಾಳ ಕಷ್ಟ ಅನ್ನುವಂಥ ಮಾತುಗಳು ಕೇಳಿಬರ್ತವೆ. ಕಾರಣ ಇಷ್ಟೇ, ಈ ಕೋಳಿಗಳಲ್ಲಿ ಇರುವುದೇ ಅದು ಹೀಟ್ ಪ್ರಕೃತಿ, ಅಂದರೆ ಅದು ಶಾಖ ಪ್ರಕೃತಿ ಇದೆ. ಅದರಲ್ಲಿ 106 ಫ್ಯಾರನ್ಹೀಟ್ ತಾಪಮಾನ ಹೊಂದಿರೋದು. ಅದರ ಜೊತೆಗೆ ಈ ತಾಪಮಾನದಿಂದ ಸರಿಸುಮಾರು 110, 120, 15ರಷ್ಟು ತಾಪಮಾನ ಆಗಿ ಅವುಗಳು ಸಾವನ್ನಪ್ಪುವಂಥ ಲಕ್ಷಣಗಳು ಇವೆ. ಈ ಕಾರಣಕ್ಕಾಗಿ ಇಲ್ಲಿರುವಂಥ ಪೌಲ್ಟ್ರಿ ಫಾರ್ಮ್ಗಳು ಮಾಲೀಕರು ಈಗ ಅವುಗಳಿಗೆ ಒಂದು ಕಡೆ ಸ್ಪ್ರಿಂಕ್ಲರ್ ನೀರನ್ನು ಸಿಂಪಡಿಸೋದು ಒಂದು ಕಡೆ ಆಗಿದೆ, ಇನ್ನೊಂದು ಕಡೆ ಫಾಗರಿಂಗ್ ಅನ್ನುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಒಂದು ಕಡೆ ನೀರನ್ನು ಹಿಡಿದು ಅದು ಫಾಗರ್ಸ್ ಮೆಷಿನ್ನಿಂದ ನೀರನ್ನು ನಿರಂತರವಾಗಿ ಕೊಡ್ತಾ ಇರೋದು ಕಂಡು ಬರ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಅಲ್ಲಲ್ಲಿ ಅಧಿಕ ಬಿಸಿಲಿನ ತಾಪಮಾನ ಇರುವಂಥ ಕೋಳಿಗಳು ಸಾವನ್ನಪ್ಪಿವೆ. ಅವುಗಳನ್ನು ಸಹ ರಕ್ಷಿಸಿಕೊಳ್ಳಲು ಪೌಲ್ಟ್ರಿ ಫಾರ್ಮ್ಗಳು ಈ ಮಾಲೀಕರು ಪ್ರಯತ್ನ ಪಡ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಅಂದಾಜಿನ ಪ್ರಕಾರ ಸರಿಸುಮಾರು 50 ಲಕ್ಷ ಪೌಲ್ಟ್ರಿ ಕೋಳಿಗಳಿವೆ ಅನ್ನುವಂಥ ಮಾತುಗಳಿದೆ. ಈ ನಿಟ್ಟಿನಲ್ಲಿ ಈ ಕೋಳಿಗಳನ್ನು ರಕ್ಷಿಸುವುದೇ ಒಂದು ದೊಡ್ಡ ಸಾಹಸವಾಗಿದೆ. ಈ ನಿಟ್ಟಿನಲ್ಲಿ ಅವರು ಈಗ ಈ ಬೇಸಿಗೆಯನ್ನು, ಅಂದರೆ ನವಂಬರ್ ಅಂತ್ಯದವರೆಗೂ ಸಹ ಉಳಿಸಿಕೊಳ್ಳಲು ಬಹಳಷ್ಟು ಹರಸಾಹಸವನ್ನು ಪಡ್ತಾರೆ ಮತ್ತು ಇದೆ. ಈಗ ಗಲ್ಫ್ ಯುದ್ಧದ ಮಧ್ಯೆ ಪೌಲ್ಟ್ರಿ ಫಾರ್ಮ್ಗಳ ಮಾಲೀಕರಿಗೂ ಸಹ ತೊಂದರೆ ಇದೆ. ಅಂಥ ಸಂದರ್ಭದಲ್ಲಿ ಈಗ ಉರಿ ಬಿಸಿಲು ಇನ್ನಷ್ಟು ಸಂಕಷ್ಟವನ್ನು ತಂದಿದೆ ಎನ್ನುವಂಥ ಮಾತುಗಳು ಬರ್ತವೆ. ಈ ಕುರಿತು ಪಶು ವೈದ್ಯರು ಹೇಳೋ ಪ್ರಕಾರ ಈಗ ಈ ದಿನಗಳಲ್ಲಿ ಕೋಳಿಗಳನ್ನು ರಕ್ಷಿಸಲಿಕ್ಕೆ ಸಾಕಷ್ಟು ಮುಂಜಾಗ್ರತೆಯನ್ನು ಕೈಗೊಳ್ಳಬೇಕು. ಏನಂತೇಳಿದರೆ, ಸಾಮಾನ್ಯವಾಗಿ ಈಶಾನ್ಯ ದಿಕ್ಕಿಗೆ ಪೌಲ್ಟ್ರಿ ಫಾರ್ಮ್ಗಳು ಇರಬೇಕು. ಅವಕ್ಕೆ ನೇರವಾಗಿ ಕೋಳಿಗಳಿಗೆ ಬಿಸಿಲು ಬಾರದಂತೆ ಇರಬೇಕು. ಅದರ ಜೊತೆಗೆ ಅವುಗಳಿಗೆ ಫೀಡಿಂಗನ್ನು ಮುಂಜಾನೆ 6 ಮತ್ತು ಸಂಜೆ 6 ನಂತರ ಕೊಡಬೇಕು. ಮಧ್ಯದಲ್ಲಿ ಫೀಡಿಂಗ್ ಕೊಟ್ಟರೆ ಅವುಗಳ ತಾಪಮಾನ ಹೆಚ್ಚಾಗಿ ಸಾವುಗಳನ್ನು ಅಪ್ಪುವಂಥ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಇವುಗಳನ್ನು ಕ್ರಮ ಕೈಗೊಳ್ಳಬೇಕು ಮತ್ತು ನೀರಿನ ಸಿಂಪರಣೆ ಜೊತೆಗೆ ಅವಕ್ಕೆ ಬೇಕಾಗಿರುವಂಥ ಔಷಧಿ, ಕ್ಯಾಲ್ಸಿಯಂ, ಬೇರೆ ಬೇರೆ ಔಷಧಿಗಳದವು, ಅವುಗಳನ್ನು ರೆಕಮೆಂಡ್ ಮಾಡಿರುವಂಥ ನಿಟ್ಟಿನಲ್ಲಿ ಅವುಗಳನ್ನು ಕೋಳಿಗಳಿಗೆ ಮಾಡಿದರೆ ರಕ್ಷಿಸಿಕೊಳ್ಳಬಹುದು ಅನ್ನುವಂಥ ಮಾತುಗಳು ಇದ್ದಾವೆ. ರೂಮಿನ ತಾಪಮಾನ ಕಡಿಮೆಯಾಗಿ ಕೋಳಿಗಳಿಗೆ ಒಂದು ಆಹ್ಲಾದಕರವಾದ ವಾತಾವರಣ ಆಗುತ್ತೆ. ಆಮೇಲೆ ಇದರಲ್ಲಿ ಗಣನೀಯವಾಗಿ ಸಾವಿನ ಸಂಖ್ಯೆ ಕಮ್ಮಿ ಆಗುತ್ತೆ ಸರ್. ಈಗ ಬೇರೆ ಟೈಮ್ನಲ್ಲಿ 20,000 ಕೆಪಾಸಿಟಿಗೆ ಒಂದು 2 ರಿಂದ 3 ಕೋಳಿಗಳು ಸಾವನ್ನಪ್ತಿದ್ವಿ. ಆದರೆ ಈ ಬೇಸಿಗೆ ಇರೋದ್ರಿಂದ ಒಂದು 30 ರಿಂದ 40 ಕೋಳಿಗಳು ಸಾಯಲಾಗುತ್ತಿವೆ. ಹೀಗಾಗಿ ಈ ಸಿಗ್ಲರ್ನ ಅಳವಡಿಸೋದ್ರಿಂದ ರೂಮಿನ ತಾಪಮಾನ ಕಡಿಮೆಯಾಗಿ ನಮಗೆ ಗಣನೀಯವಾಗಿ ಒಂದು ಕೋಳಿಗಳ ಪ್ರಮಾಣ ಕಮ್ಮಿಯಾಗಿದೆ ಸರ್. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸದ್ಯಕ್ಕೆ ಸುಮಾರು 40 ಲಕ್ಷ ಪೌಲ್ಟ್ರಿ ಬರ್ಡ್ಸ್ ಇದ್ದಾವೆ. ಕುಕ್ಕುಟೋದ್ಯಮ ಚಾಲ್ತಿಯಲ್ಲಿದೆ. ಈಗ ಸಮ್ಮರ್ ತುಂಬ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇರೋದರಿಂದ ಅವ್ರು ಏನು ಪ್ರಿಕಾಷನ್ ತೊಗೊಳ್ಬೋದು ಅಂತ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾನೆ. ಯೂಶ್ವಲಿ ಏನಾಗುತ್ತೆ ಅಂತಂದರೆ, ಫೀಡಿಂಗ್ ಮಾಡಬೇಕಾದ್ರೆ ಬೆಳಗಿನ ಸಮಯದಲ್ಲಿ ಬೆಳಿಗ್ಗೆ 5 ಗಂಟೆಗಿಂತ ಮುಂಚಿತವಾಗಿ ಫೀಡಿಂಗ್ ಮಾಡ್ಕೋಬೇಕು ಮತ್ತು ರಾತ್ರಿ 9 ಗಂಟೆ ನಂತರ ಫೀಡಿಂಗ್ ಮಾಡ್ಕೋಬೇಕು. ಆಮೇಲೆ ಅವುಗಳಿಗೆ ನೀರಿನ ಮುಖಾಂತರ ಕೆಲವೊಂದು ದ್ರಾವಣಗಳನ್ನು ಕೊಡಬೇಕಾಗತ್ತೆ. ಬಿ ಕಾಂಪ್ಲೆಕ್ಸ್ ಸಿರಪ್ಸ್ ಆಗ್ತದೆ, ವಿಟಮಿನ್ ಸಿ ಆಗ್ತದೆ, ವಿಟಮಿನ್ ಇ ಅಂತ ಇರ್ತದೆ, ಆಮೇಲೆ ಎಲೆಕ್ಟ್ರೋಲೈಟ್ ಪೌಡ್ರ್ ಅಂತ ಬರ್ತದೆ. ಅದನ್ನು ನೀವು ಮಿಕ್ಸ್ ಮಾಡಿ ಕೊಡೋದ್ರಿಂದ ಅವು ಹೀಟ್ ಸ್ಟ್ರೆಸ್ನ ತಡೆದುಕೊಳ್ಬೋದು. ಒಟ್ಟಾರೆ ಹೇಳೋದಾದರೆ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಕೋಳಿ ಉದ್ಯಮ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರೋಂಥ ಸಂದರ್ಭದಲ್ಲಿ ಇಲ್ಲಿ ಈ ಬಾರಿ ಒಂದು ಕಡೆ ಗಲ್ಫ್ ಯುದ್ಧ, ಇನ್ನೊಂದು ಕಡೆ ಈ ಬಿಸಿಲಿನ ತಾಪಮಾನ ಕೋಳಿ ಫಾರ್ಮ್ ಮಾಲೀಕರನ್ನು ಸಂಕಷ್ಟಕ್ಕೆ ದೂಡಿದೆ. ಈ ಸಂಕಷ್ಟವನ್ನು ದೂರ ಮಾಡಲು ಕೋಳಿ ಫಾರ್ಮಿನ ಮಾಲೀಕರು ತಮ್ಮದೇ ಆದ ಪ್ರಯತ್ನ ಮಾಡಿದ್ದಾರೆ. ಈ ಪ್ರಯತ್ನ ಅವರಿಗೆ ಯಶಸ್ಸಾಗಿ ಕೋಳಿಗಳು ಸಹ ಈ ಉರಿಸಿ ಬಿಸಿಲಿನ ಮಧ್ಯೆ ಉಳಿದುಕೊಂಡು ಅವುಗಳಿಗೆ ನಷ್ಟವಾಗದೇ ಇರುವಂತೆ ನಡ್ಕೊಳ್ಳಿ ಅನ್ನೋದು ಅವರ ಒತ್ತಾಯವಾಗಿದೆ. ಶಾಣಪ್ಪ ಚಳಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.